ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ಇವತ್ತು ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ನಾವು ಬಹಳ ಉನ್ನತವಾದದ್ದನ್ನು ಸಾಧಿಸಿದ್ದೀವಿ. ಎಷ್ಟರ ಮಟ್ಟಿಗೆ ಸಾಧಿಸಿದ್ದೀವಿ ಅಂದರೆ ನಮ್ಮ ಬೆರಳ ತುದಿಯಲ್ಲಿ ಇವತ್ತು ಪ್ರಪಂಚವೇ ಇದೆ. ನಾವು ಎಲ್ಲಾದರೂ ಹೋಗಬೇಕಾದ್ರೆ ನಮಗೆ ಸಾರಿಗೆ ವ್ಯವಸ್ಥೆ, ಯಾರನ್ನಾದರೂ ಸಂಪರ್ಕ ಮಾಡಬೇಕಾದ್ರೆ ಸಂಪರ್ಕ ಸಾಧನ, ನಮಗೆ ವೈದ್ಯಕೀಯ ನೆರವು ಬೇಕಾದರೆ ಅಥವಾ ಇನ್ನೇನೋ ಬೇಕಾದರೆ ನಮ್ಮ ಜೇಬಿನಲ್ಲಿ ಒಂದೇ ಒಂದು ರೂಪಾಯಿ ಇಲ್ಲ ಅಂದರೂ ನಮ್ಮ ಸ್ಮಾರ್ಟ್ ಫೋನ್ ಇದ್ದರೆ, ನಮ್ಮ ಅಕೌಂಟ್ನಲ್ಲಿ ಹಣ ಇದ್ದರೆ ಸಾಕು, ನಾವು ಜೀವನ ನಡೆಸ್ಬೋದು. 50 ವರ್ಷಗಳ ಹಿಂದಕ್ಕೆ ಹೋದರೆ ಬದುಕು ಎಷ್ಟು ಸುಂದರವಾಗಿತ್ತು ಅನಿಸುತ್ತೆ. ಆವತ್ತಿಗೆ ಈ ಯಾವ ಸವಲತ್ತುಗಳು ನಮ್ಮಲ್ಲಿ ಇರಲಿಲ್ಲ, ಆದರೂ ಬದುಕು ಸುಂದರವಾಗಿತ್ತು. ಇವತ್ತು ನಮ್ಮ ಬೆರಳ ತುದಿಯಲ್ಲಿಯೇ ಪ್ರಪಂಚ ಇದ್ದರೂ ಕೂಡ ಯಾಕೆ ನಮ್ಮಲ್ಲಿ ಮನೋಕ್ಲೇಶ ಜಾಸ್ತಿಯಾಗಿದೆ? ಯಾಕೆ ಸುಖವಾಗಿರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ? ಎಷ್ಟೆಲ್ಲ ಕಂಫರ್ಟ್ ಇದ್ರೂ ನಮಗೆ ಯಾಕೆ ಪ್ರತಿದಿನ ಜೀವನದಲ್ಲಿ ನೆಮ್ಮದಿ ಇಲ್ಲ? ಆ ನೆಮ್ಮದಿಯನ್ನು ಹುಡುಕೋದು ಹೇಗೆ? ನನಗೆ ಇವತ್ತು 70 ವರ್ಷ. ನಾನು ಸಾಕಷ್ಟು ಪ್ರಪಂಚವನ್ನು ನೋಡಿದ್ದೀನಿ, ಬದುಕನ್ನು ನೋಡಿದ್ದೀನಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಈ ಮನೋನಿಗ್ರಹ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು, ಹೇಗೆ ಮನಸ್ಸನ್ನು ಹತೋಟಿಯಲ್ಲಿಡಬೇಕು, ಇದಕ್ಕೆ ಒಬ್ಬರು ಮಾರ್ಗದರ್ಶಕರು ಬೇಕು ಅನಿಸುತ್ತೆ. ಆ ಮಾರ್ಗದರ್ಶಕರು ನಿಜವಾಗಿಯೂ ಸಾಧಕರಿದ್ದಾಗ ಅವರಿಂದ ಸಮಾಜ ಒಂದು ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತೆ. ಅಂಥ ಒಂದು ನಂಬಿಕೆಯೊಂದಿಗೆ ಇವತ್ತು ಉಪಾಸನಾ ಫೌಂಡೇಶನ್ನ ಸ್ಥಾಪಕರಾದಂಥ ಸ್ವಾಮಿ ರಾಮ ಅವರನ್ನು ನಾನು ನಿಮಗಾಗಿ ಮಾತಾಡಿಸ್ತಾ ಇದ್ದೀನಿ. ಸದ್ಗುರು ಶ್ರೀರಾಮ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನಾನು ಆಗಲೇ ಹೇಳಿದ ಹಾಗೆ 70 ವರ್ಷ ನನಗಿವತ್ತು. ನಾನು ಸಾಕಷ್ಟು ಬದುಕನ್ನು ನೋಡಿದ್ದೀನಿ, ಪ್ರಪಂಚವನ್ನು ನೋಡಿದ್ದೀನಿ. ಆದರೆ ದಿನನಿತ್ಯದ ಬದುಕಿನಲ್ಲಿ ನಮಗೆ ಯಾವುದೋ ಒಂದು ಸವಾಲುಗಳು ಎದುರಾದಾಗ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಕ್ಲೇಶ, ಸಿಟ್ಟು ಬರೋದು, ದುಃಖ ಆಗೋದು, ಖಿನ್ನತೆ ಆವರಿಸ್ಕೊಳ್ಳೋದು, ಬೇಸರ ಆಗೋದು, ಹತಾಶೆ ಆಗೋದು, ಇದೆಲ್ಲವೂ ಆಗುತ್ತೆ. ಇದನ್ನೆಲ್ಲ ನಾವು ಯಾವ ರೀತಿಯಲ್ಲಿ ನಿಯಂತ್ರಣ ಮಾಡಬಹುದು? ನಿಮ್ಮ ಮಾರ್ಗದರ್ಶನ ಏನಿದಕ್ಕೆ? ನಾನಿವತ್ತಿಲ್ಲಿ ಒಬ್ಬ ಸಂದರ್ಶಕನಾಗಿ ಕುಳಿತಿಲ್ಲ, ನಮ್ಮ ವೀಕ್ಷಕರ ಪ್ರತಿನಿಧಿಯಾಗಿ, ನಾನು ಒಬ್ಬ ಜಿಜ್ಞಾಸುವಾಗಿ ನಿಮ್ಮಿಂದ ತಿಳಿದುಕೊಳ್ಳಬೇಕು ಅನ್ನುವ ಒಂದು ಓಪನ್ ಹಾರ್ಟೆಡ್ ಆಗಿ, ಅಂದರೆ ನನ್ನ ಮನಸ್ಸನ್ನು ಬಿಚ್ಚಿ ಕೂತ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮಿಂದ ನಾನು ಪ್ರಾಮಾಣಿಕವಾದಂಥ ಒಂದು ಸಲಹೆ ಸೂಚನೆಗಳನ್ನು ಇದಕ್ಕೆ ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಸಾಮಾನ್ಯವಾಗಿ ಎಲ್ರಿಗೂ ಈ ಪ್ರಶ್ನೆಗಳು ಕಾಡ್ತಾನೆ ಇರ್ತವೆ. ಅಂದರೆ ನನ್ನ ಮನಸ್ಸಿನಲ್ಲಿ ನೆಗೆಟಿವ್ ಹೆಚ್ಚಿದೆ, ಮನಸ್ಸಿನಲ್ಲಿ ಗೊಂದಲ ಹೆಚ್ಚಿದೆ, ಯಾವುದೇ ಒಂದು ವಿಷಯವನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಮತ್ತು ಜೀವನದಲ್ಲಿ ಗುರಿ ಮುಟ್ಟಬೇಕಾದರೂ ಒಂದು ಕ್ಲಾರಿಟಿ ಇಲ್ಲ. ಒಟ್ಟು ಮನಸ್ಸಿಗೆ ಸಂಬಂಧಪಟ್ಟಂತೆ ತುಂಬ ಜನರಲ್ಲಿ ಈ ಪ್ರಶ್ನೆಗಳು ಅವರೇ ಕೇಳ್ಕೊಳ್ತಾ ಇರ್ತಾರೆ. ಮತ್ತು ನೀವು ಹೇಳೋ ಹಾಗೆ ಈಗ ಖಿನ್ನತೆಗೆ ಒಳಗಾಗೋರು, ಬೇರೆ ಬೇರೆ ಥರದ ಮನಸ್ಸಿನ ಕ್ಲೇಶಗಳಿಗೆ ಒಳಗಾಗೋರ ಸಂಖ್ಯೆನೂ ಹೆಚ್ಚಿದೆ. ಆದರೆ ಭಾರತದಲ್ಲಿ 20-30 ವರ್ಷಗಳ ಹಿಂದೆ ಈ ವಿಷಯವಾಗಿ ಮನಸ್ಸಿನ ಬಗ್ಗೆ ಯಾರಾದರೂ ಕೇಳಿದರೆ ನಗ್ತಾ ಇದ್ರು. ತೀರಾ ಅಪರೂಪ. ಅದು ವಿದೇಶಗಳಲ್ಲಿ ಇತ್ತು. ಹಾಗಾಗಿ ಅಲ್ಲಿ ಮನೋಶಾಸ್ತ್ರಜ್ಞರು, ಸೈಕಾಲಜಿಸ್ಟ್ಗಳು, ಇವರುಗಳೆಲ್ಲರೂ ಸಂಖ್ಯೆ ಜಾಸ್ತಿ ಇತ್ತು. ಆದರೆ ಅದೀಗ ಭಾರತಕ್ಕೂ ಬಂದಿದೆ. ಭಾರತದಲ್ಲೂ ಕೂಡ ಮನೋತಜ್ಞರು, ಮನೋಶಾಸ್ತ್ರಜ್ಞರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಒಂದು ನಗರದಲ್ಲೇ ಹಲವಾರು ಕ್ಲಿನಿಕ್ಗಳು ಶುರುವಾಗ್ತಾ ಇದೆ. ಹೌದು. ಕಾರಣ ಏನು? ಹಿಂದೆ ಇರಲಿಲ್ಲ, ಹಿಂದೆ ವಿದೇಶಗಳಲ್ಲಿತ್ತು, ಆದರೆ ಇವತ್ತು ಭಾರತದಲ್ಲೂ ಅದು ಶುರುವಾಗಿದೆ. ಅದಕ್ಕೆ ಕಾರಣ ಏನು ಅಂದರೆ ನಮ್ಮ ಪರಂಪರೆ, ನಮ್ಮ ಸನಾತನ ಪರಂಪರೆ ಏನಿದೆ, ಈ ಪರಂಪರೆಯಲ್ಲಿ ಮನಸ್ಸಿನ ಬಗ್ಗೆ ಹಿಂದೆಯಿಂದ ಗೊತ್ತಿಲ್ಲದೆ ನಮ್ಮ ಸಂಸ್ಕಾರ ಕೊಡ್ತಾ ಬಂದಿದ್ರು. ಆ ಸಂಸ್ಕಾರ ಕೊಟ್ಟದ ಕಾರಣಕ್ಕೆ, ಸಂಸ್ಕಾರ ಅಂದ್ರೇನು? ತಲೆತಲಾಂತರದಿಂದ ಬಂದಂತಹ ಜ್ಞಾನ ನಮಗೇ ಗೊತ್ತಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಹೊದಗಿರುವಂಥದ್ದು ಅಂತ, ಗಂಟು ಅಂತ, ನಮ್ಮ ನೆನಪಿನ ಬುತ್ತಿ ಅಂತ. ಆ ಸಂಸ್ಕಾರ ಇದ್ದ ಕಾರಣಕ್ಕೆ ನಾವು ವಿಚಲಿತರಾಗ್ತಾ ಇರಲಿಲ್ಲ, ಈ ಪ್ರಶ್ನೆಗಳೇ ನಮಗೆ ಉಂಟಾಗ್ತಾ ಇರಲಿಲ್ಲ. ಹೌದು. ಹಾಗಾಗಿ ಜೀವನ ಚೆನ್ನಾಗಿ ನಡೀತಾ ಇತ್ತು. ನಮಗೇ ಗೊತ್ತಿಲ್ಲದೆ ಜೀವನವನ್ನು ಎದುರಿಸುವ, ಜೀವನವನ್ನು ಸವಾಲಾಗಿ ನೋಡುವ ಮತ್ತು ಜೀವನವನ್ನು ಚೆನ್ನಾಗಿ ನಮಗೆ ಬೇಕಾದ ಹಾಗೆ ಹ್ಯಾಂಡ್ಲ್ ಮಾಡಿಕೊಳ್ಳೋದನ್ನು ನಮ್ಮ ಹಿರಿಯರು ಕಲಿಸ್ಕೊಟ್ಬಿಡ್ತಾ ಇದ್ರು. ಈಗ ಅದು ಇಲ್ಲದೇ ಇರೋ ಕಾರಣಕ್ಕೆ ಸಣ್ಣ ಸಣ್ಣದಕ್ಕೂ ನಾವು ವಿಚಲಿತರಾಗ್ತಾ ಇದ್ದೀವಿ, ಖಿನ್ನತೆಗೊಳಗಾಗ್ತಾ ಇದ್ದೀವಿ. ಡಿಪ್ರೆಸ್ ಅನ್ನೋದಂತೂ ಈಗ ಸಾಧಾರಣವಾದ ವಿಷಯ ಆಗಿಬಿಟ್ಟಿದೆ.
ನನಗೆ ತಿಳಿದಂತೆ ಡಾಕ್ಟರ್ಗಳು ಹೇಳ್ತಾ ಇರೋದು ಭಾರತ ಈಗ ಹೈಪರ್ ಟೆನ್ಷನ್ನಲ್ಲಿ ರಾಜಧಾನಿ ಆಗ್ತಾ ಇದೆ. ಹೇಗೆ ಶುಗರ್ ರಾಜಧಾನಿ ಆಗಿದೆಯೋ ಆ ಹೈಪರ್ ಟೆನ್ಷನ್ನು ಜಾಸ್ತಿಯಾಗಿ ಈಗ BP ಶುಗರ್ಗಳು ಹೆಚ್ಚಾಗ್ತಾ ಇದೆ. ನೀವು ಕೇಳಿದ ಪ್ರಶ್ನೆಗೆ ತುಂಬ ಸುಲಭವಾದ ಉತ್ತರ ಏನು ಅಂದರೆ, ಮನಸ್ಸಿನ ಕೆಲಸವೇ ಈ ಕೆಲಸ ಮಾಡುವಂಥದ್ದು. ಈ ರೀತಿಯ ದ್ವಂದ್ವ, ಖಿನ್ನತೆ ಅದೇನೂ ಇಲ್ಲದೆ ಇದ್ರೆ ಅದಕ್ಕೆ ಮನಸ್ಸು ಅಂತ ಕರೆಯಲ್ಲ. ಹಾಗಾಗಿ ನಮ್ಮ ಶಾಸ್ತ್ರಗಳೇನು ಹೇಳ್ತವೆ, ದ್ವಂದ್ವಾತ್ಮಕ ಮನಃ, ಮನಸ್ಸಿನ ಸಂಕೇತಗಳು, ಮನಸ್ಸು ಏನೇನು ಮಾಡಬಲ್ಲದು ಅನ್ನೋದನ್ನು ಹೇಳಬೇಕಾದ್ರೆ ಸಂಕಲ್ಪ, ವಿಕಲ್ಪಾತ್ಮಕ ಮನಃ, ದ್ವಂದ್ವಾತ್ಮಕ ಮನಃ, ಇದು ಮನಸ್ಸಿನ ಕೆಲಸಗಳು. ಆ ಕೆಲಸವನ್ನು, ಸಹಜವಾದ ಕೆಲಸ, ನಾವು ಸಂಸ್ಕಾರವನ್ನು ಕೊಡ್ತಾ ನಿತ್ಯ ಅದಕ್ಕೆ ತನ್ನದೇ ಆದ ರೂಪವನ್ನು ನಮಗೆ ಬೇಕಾದಂತೆ ನಾವು ಅದನ್ನು ಬಿಲ್ಡ್ ಮಾಡಬೇಕು. ಹಾಗೆ ಬಿಲ್ಡ್ ಮಾಡಲಿಕ್ಕೆ ನಮ್ಮ ಹಿರಿಯರಿಗೂ ಈಗ ಅದು ಗೊತ್ತಾಗದೇ ಇರೋದ್ರಿಂದಾಗಿ ಇವತ್ತಿನ ಎಲ್ಲ ಮಕ್ಕಳುಗಳು ಕೂಡ ಖಿನ್ನತೆಗೆ ಅಥವಾ ಗೊಂದಲಕ್ಕೆ ಅಥವಾ ಜೀವನಕ್ಕೊಂದು ಕ್ಲಾರಿಟಿ ಇಲ್ಲದೆ ಬದುಕುವಂಥ ಸ್ಥಿತಿ ಬಂದಿದೆ. ನಿಮ್ಮ ಸಂದರ್ಶನಗಳನ್ನು ನಾನು ಅನೇಕ ವಾಹಿನಿಗಳಲ್ಲಿ ನೋಡಿದ್ದೀನಿ, ಅನೇಕ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಹಾಗಾಗಿ ಅಲ್ಲಿ ಮಾತಾಡಿದ್ದನ್ನೇ ಮತ್ತೆ ಮಾತಾಡೋದು ಬೇಡ ಅಂತ ಹೇಳಿ ನಾನು ಆಗಲೇ ಹೇಳಿದ ಹಾಗೆ ನಾನು ಒಬ್ಬ ಜಿಜ್ಞಾಸುವಾಗಿ ನನ್ನ ರೀತಿಯಲ್ಲಿಯೇ ಸಮುದಾಯಕ್ಕೆ ಬೇಕಾದಷ್ಟು ಪ್ರಶ್ನೆಗಳಿದೆ ಇವತ್ತು. ಆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು, ಕ್ಲಾರಿಟಿಯನ್ನು ಕೊಟ್ಟು ಒಂದು ಸರಿಯಾದ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶಕರು ಬೇಕೇ ಬೇಕು. ಅಂಥ ಒಂದು ಮಾರ್ಗದರ್ಶನ ಕೊಡುವಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ, ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಾಯಿದ್ದೀರಿ ನಿಮ್ಮ ಉಪಾಸನಾ ಫೌಂಡೇಶನ್ ಮೂಲಕ. ಈ ಒಂದು ಸಂಸ್ಥೆಯನ್ನು ನೀವು ಕಟ್ಟಿ ಬೆಳೆಸೋದಕ್ಕೆ ಕಾರಣ ಏನು, ಹಿನ್ನೆಲೆ ಏನು, ಪ್ರೇರಣೆ ಏನು? ನಾವು ನಮಗೆ ಗೊತ್ತಿಲ್ಲದೆ ಚಿಕ್ಕ ವಯಸ್ಸಿಂದ ಹುಡುಗಾಟಿಕೆಗೆ ಯೋಗಾಭ್ಯಾಸ ಶುರು ಮಾಡಿದ್ದು. ಅದು ಸೀರಿಯಸ್ ವಿಷಯಕ್ಕಲ್ಲ. ಹೀಗೆ ಹುಡುಗಾಟಿಕೆಗೆ ಶುರು ಮಾಡಿದ್ದು, ನಾವು ಅಭ್ಯಾಸ ಮಾಡಬೇಕಾದ್ರೆ 4 ಜನ ನಮಗೂ ಏನಾದರೂ ಹೇಳಿ ಅಂತ ಹಾಗೆ ಹೇಳಕ್ ಶುರು ಮಾಡಿದಾಗ ಅವರುಗಳು ಹೇಳಕ್ ಶುರು ಮಾಡಿದ್ರು, ಇಷ್ಟು ಚೆನ್ನಾಗಿ ಹೇಳ್ತೀರಿ, ಇದನ್ನು ಸರಿಯಾದ ರೀತಿಯಲ್ಲಿ ಇನ್ನೂ ಒಂದು 10 ಜನಕ್ಕೆ ತಲುಪಿಸಿ ಅಂತ. ಹಾಗಾಗಿ ಇದು ನಮಗೆ ಅರಿವಿಲ್ಲದೆ ಹೀಗಿರಬೇಕು, ಹೀಗಾಗಬೇಕು ಅನ್ನುವ ಯಾವ ಒಂದು ಪೂರ್ವ ನಿರ್ಧಾರಿತ ಅಲ್ಲ ಇದು. ಆದರೆ ಎಲ್ಲರೂ ಹೇಳ್ತಾ ಹೇಳ್ತಾ ಕೇಳ್ತಾ ಇಷ್ಟು ಚೆನ್ನಾಗಿ ಹೇಳ್ತೀರಿ ಅನ್ನೋದನ್ನೇ 4 ಜನಕ್ಕೆ ಈ ಕಾರಣಕ್ಕೆ ಹೀಗೆ ಮಾಡಿದ್ರೆ ಹೀಗಾಗ್ಬೋದು, ಯೋಗಾಭ್ಯಾಸ ಅಂತ ಶುರು ಮಾಡಿದ್ದು ಯೋಗ. ಹಾಗೆ ಆ ಯೋಗದಲ್ಲಿ ಹೇಳ್ಕೊಡ್ತಾ ಒಂದು ಮಾತಿದೆಯಲ್ಲ, ಎಷ್ಟು ಹಂಚುತ್ತೀವೋ ಅಷ್ಟು ನಮಗಿನ್ನೂ ಹೆಚ್ಚಾಗ್ತದೆ ಅಂತ. ಹಾಗಾಗಿ ಹಂಚೋ ಕಾರಣದಿಂದಾಗಿ ಈ ವಿಷಯದಲ್ಲಿ ಹಲವಾರು ಮಗ್ಗುಲಗಳನ್ನು ನೋಡೋ ಹಾಗಾಯ್ತು. ಹೀಗೆ ನೋಡ್ತಾ ಅದಕ್ಕೊಂದು ಸಂಸ್ಥೆ, ಅದಕ್ಕೆ ಅದರದೇ ಆದಂಥ ಸರಿಯಾದ ಒಂದು ಮಾರ್ಗ ಇದ್ದಾಗ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಅದಕ್ಕೊಂದು ಡಿಸಿಪ್ಲಿನ್, ಜೀವನದಲ್ಲಿ ಹೇಗೆ ಡಿಸಿಪ್ಲಿನ್ ಇಲ್ಲದೆ ಇದ್ರೆ ಅವ್ಯವಸ್ಥೆ ಆಗ್ತದೋ ಜೀವನವೇ, ಹಾಗೆ ಏನನ್ನಾದ್ರೂ ಹೇಳ್ಕೊಡ್ಬೇಕು ಅಂದ್ರೂ ಕೂಡ ಅದಕ್ಕೂ ಯಾವುದೋ ಒಂದು ಸೂರು ಇರಬೇಕು. ಹಾಗಾಗಿ ಉಪಾಸನ ಅನ್ನುವಂಥ ಒಂದು ಹೆಸರಿನಲ್ಲಿ, ಈ ಉಪಾಸನ ಅಂದ್ರೂ ಕೂಡ ಹೇಗೆ ಗುರುಕುಲ ಅಂದ್ರೆ ತುಂಬಾ ವಿಷಯಗಳು ಬರ್ತವೋ, ಹಾಗೆ ಉಪಾಸನ ಅಂದ್ರೂ ಕೂಡ ತುಂಬಾ ಸಂಗತಿಗಳು, ಯಾವುದೋ ಒಂದು ಪರ್ಟಿಕ್ಯುಲರ್ ವಿಷಯ ಅಲ್ಲದೆ, ಯೋಗ ಮಾತ್ರ ಅಲ್ಲದೆ 10 ಹಲವು ವಿಷಯಗಳು ನಮ್ಮ ಮನಸ್ಸಿನ ಆತ್ಮದ ಉನ್ನತಿಗೆ ಏನೇನು ಸಿಗಬಹುದು ಅದು ಒಂದು ಜಾಗದಲ್ಲಿ ಸಿಗೋ ಹಾಗೆ ಆಗಲಿ. ನಮಗೆ ಸಿಕ್ಕಂಥ ಜ್ಞಾನ, ನಮಗೆ ಸಿಕ್ಕಿದಂತಹ ಈ ಒಂದು ವಿದ್ಯೆ ಎಲ್ರಿಗೂ ಸಿಗಲಿ ಅನ್ನೋ ಕಾರಣಕ್ಕೆ ಉಪಾಸನಾ ಫೌಂಡೇಶನ್ ಹೆಸರಲ್ಲಿ ಪ್ಯೂರ್ಲಿ ಸ್ಪಿರಿಚುವಲ್ ಕೆಲಸಗಳನ್ನು ಮಾಡಲಿಕ್ಕಾಗಿ ಆ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಎಲ್ಲಿ ನಿಮ್ಮ ಮುಖ್ಯ ಕಚೇರಿ ಇರೋದು? ಎಷ್ಟು ಇದಕ್ಕೆ ಶಾಖೆಗಳಿದೆ? ಈಗ ಸದ್ಯಕ್ಕೆ ನಾವು ಹೆಚ್ಚು ಆನ್ಲೈನ್ ಮೂಲಕ ಮತ್ತು ಎಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಶಿಬಿರಕ್ಕೆ ಬಂದು ಶಿಷ್ಯಂದಿರಾದ್ರು ಅವರುಗಳೇ ಆ ಶಿಬಿರಗಳನ್ನ ವ್ಯವಸ್ಥೆಗಳನ್ನು ಮಾಡ್ತಾರೆ, ಒಂದಷ್ಟು ಜನನ್ನ ಸೇರಿಸಿ ಆಯಾಯ ಜಾಗದಲ್ಲೇ ಆ ಶಿಬಿರಗಳನ್ನ ಮಾಡುವಂಥದ್ದು. ಮತ್ತು ಇವತ್ತೇನು ಅಂದ್ರೆ ನೀವು ಮೊದಲೇ ಹೇಳಿದಾಗೆ ಡಿಜಿಟಲ್ ಯುಗ ಇದು. ಹೌದು, ಈ ಡಿಜಿಟಲ್ ಅನ್ನ ಬೇರೆ ಬೇರೆ ರೀತಿಯಾಗಿ ಬಳಸ್ಕೊಳ್ಳೋರಿದ್ದಾರೆ, ಎಲ್ಲದರಲ್ಲೂ ಪ್ಲಸ್ ಅಂಡ್ ಮೈನಸ್ ಇದೆ. ಹೌದು, ಆದ್ರೆ ಇದನ್ನ ನಾವು ಪ್ಲಸ್ ಆಗೇ ಜಾಸ್ತಿ ಬಳಸಬೇಕು ಅನ್ನೋ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯ ಹಳ್ಳಿಲಿ ಇರೋವನಿಗೂ, ಈಗ ನಾವೆಲ್ಲ ಅಭ್ಯಾಸ ಮಾಡಬೇಕಾದ್ರೆ ವಿದ್ಯೆನ ಹುಡ್ಕೊಂಡು ಹೊರಟು, ಗುರುವನ್ನು ಹುಡ್ಕೊಂಡು ಹೊರಟು, ಆದ್ರೆ ಸರಿಯಾಗಿ ಸಿಗೋದು ಕಷ್ಟವೇ ಅವತ್ತಿಗೂ ಇವತ್ತಿಗೂ. ಆದ್ರೆ ಡಿಜಿಟಲ್ ಯುಗ ಆಗಿರೋದ್ರಿಂದ ಮತ್ತು ಪ್ರತಿಯೊಬ್ಬರ ಕೈನಲ್ಲೂ ಇವತ್ತು ಮೊಬೈಲ್ ಇದೆ, ಆಂಡ್ರಾಯ್ಡ್ ಇದೆ ಇವತ್ತು. ಹಾಗಾಗಿ ಮನೆಯಲ್ಲೇ ಕೂತು ಇದನ್ನು ಕಲಿಯುವಾಗ ಆಗಬೇಕು ಅನ್ನೋದಕ್ಕೆ ನಾವು ಹೆಚ್ಚು ಸ್ವಲ್ಪ ಆನ್ಲೈನಲ್ಲೇ ಅಭ್ಯಾಸ ಹೇಳಿಕೊಡೋಕ್ಕೆ ಶುರು ಮಾಡಿದ್ದು, ವಿಶೇಷವಾಗಿ ಈ ಕೋವಿಡ್ ನಂತರದ ದಿನಗಳಲ್ಲಿ. ಅದರ ಪ್ಲಸ್ ಏನು ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿದ್ದವನಿಗೆ ಸಿಟಿಲಿ ಬಂದು ಕಲಿಬೇಕಾದ್ರೆ ದೊಡ್ಡ ಮೊತ್ತ ಅದಕ್ಕೆ ವಿನಿಯೋಗಿಸಬೇಕಿತ್ತು. ಆದರೆ ಇವತ್ತು ಮನೆಯಲ್ಲೇ ಕೂತು ನಾವು ಪದೇ ಪದೇ ಹೇಳ್ತೀವಿ, ನಾವು ವಿದ್ಯೆ ಕಲಿಬೇಕಾದ್ರೆ ಹಿಮಾಲಯಕ್ಕೆಲ್ಲ ಹೋಗಿ ಊಟ ಇಲ್ಲದೆ ಸರಿಯಾಗಿ ಬಟ್ಟೆ ಇಲ್ಲದೆ ಹಲದ್ವು. ನಿಮ್ಮ ಅದೃಷ್ಟ ಏನು ಅಂದ್ರೆ ಇವತ್ತು ಶೆಕೆ ಆದ್ರೆ ಫ್ಯಾನ್ ಹಾಕೊಂಡು ಮನೆಯಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡಬಹುದು. ಚಳಿ ಆದರೆ
ಎಲ್ಲ ಬಾಗಿಲು ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡ್ಬೋದು. ನಿಮ್ಮ ಅದೃಷ್ಟ. ಅದಕ್ಕೆ ಕಾರಣ ಇವತ್ತು ಡಿಜಿಟಲ್ ನಿಮ್ಮ ಕೈಲಿರುವಂಥ ಮೊಬೈಲ್, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಈ ವಿದ್ಯೆಯನ್ನು ಚೆನ್ನಾಗಿ ಕಲೀರಿ ಅಂತ ಒಬ್ಬ ಸಾಮಾನ್ಯ ಹಳ್ಳಿಯಲ್ಲಿರೋನಿಗೂ ಸಿಗ್ತಾ ಇದೆ. ದ ಸೇಮ್ ಟೈಮ್ ಯಾವುದೋ ದೇಶದ ಮೂಲೆಯಲ್ಲಿರುವಂಥ ನಮ್ಮದೇ ಕನ್ನಡಿಗರು, ಯಾವುದೋ ಬೇರೆ ಬೇರೆ ದೇಶದಲ್ಲಿ ಇದ್ದವರು ಕೂಡ ನಮ್ಮ ಪ್ರತಿ ಶಿಬಿರಕ್ಕೆ ಕನಿಷ್ಠ ಒಂದು 2-3 ದೇಶದಿಂದನಾದರೂ ಬಂದು ಭಾಗವಹಿಸ್ತಾರೆ. ಅಂದರೆ ಈಗ ಹೆಚ್ಚು ನಾವು ಆನ್ಲೈನ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ಅಧಿಕೃತವಾಗಿ ನಾವು ಯಾವುದೇ ಆಶ್ರಮ ಅಥವಾ ಕಚೇರಿಗಳು ಅಂತ ಏನೂ ಮಾಡಿಲ್ಲ. ನಾವಿರೋ ಜಾಗವೇ ಒಂದು ಸಣ್ಣ ಆಶ್ರಮದ ರೀತಿ. ಸರಿ. ಆದರೆ ಹೆಚ್ಚು ನಾವು ಆನ್ಲೈನ್ ಅಥವಾ ತೀರಾ ಆಫ್ಲೈನಲ್ಲಿ ಹೇಳ್ಕೊಡುವಂಥ ಸಂದರ್ಭ ಬಂದರೆ ಆಶ್ರಮದ ರೀತಿಯ ವ್ಯವಸ್ಥೆ ಬೇರೆ ಜಾಗಗಳಲ್ಲಿ ಹೋಗಿ ಒಂದಷ್ಟು ಜನನ್ನ ಸೇರಿಸಿ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ವಿ. ಈ ಮನೋಶಕ್ತಿ ಅಂತ ನಿಮ್ಮ ಒಂದು ಪಾಂಪ್ಲೆಟಲ್ಲಿದೆ. ಅಂದರೆ ನಮ್ಮ ಪಂಚೇಂದ್ರಿಯಗಳಲ್ಲಿ ನಾವು ಯಾವುದೋ ಒಂದು ದೃಶ್ಯವನ್ನು ನೋಡಬಾರ್ದು ಅನಿಸಿದ್ರೆ ಕಣ್ಣು ಮುಚ್ಕೋಬೋದು, ಅಂದರೆ ನಮ್ಮ ಹಿಡಿತದಲ್ಲಿದೆ ಅದು. ಯಾವುದೋ ಒಂದು ವಿಚಾರವನ್ನು ಕೇಳೋದು ಬೇಡ ಅಂದರೆ ಕಿವಿ ಮುಚ್ಕೋಬೋದು, ಯಾವುದೋ ಒಂದು ಮಾತನ್ನು ಆಡೋದು ಬೇಡ ಅಂದರೆ ಬಾಯಿ ಮುಚ್ಕೊಂಡಿರಬಹುದು. ಆದರೆ ಈ ಮನಸ್ಸಿದೆಯಲ್ಲ, ಇದನ್ನು ಹೇಗೆ ನಾವು ಒಂದು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು? ಅದು ನಮ್ಮ ಮಾತು ಕೇಳಲ್ವಲ್ಲ. ಅದೇ ಹೇಳಿದ್ನಲ್ಲ, ದ್ವಂದ್ವಾತ್ಮಕ ಮನಸ್ಸಿನ ಕೆಲಸನೇ ಹಾಗೆ ಹೊಡ್ತಾ ಇರೋದು. ನೀವು ಯಾವಾಗ ನಿಗ್ರಹಿಸಬೇಕು ಅಂದ್ಕೊಳ್ತೀರೋ, ನೀವೇನು ನೋಡಬಾರ್ದು ಅಂದ್ಕೊಳ್ಳೋ ಕಣ್ಣು ಮುಚ್ಚಿದ್ರು ಅಲ್ಲಿ ಅದೇ ಕಾಣಿಸುವಂಥದ್ದು. ಆ ಮನಸ್ಸಿನ ಮೂಲಕ, ಮಾನಸಿಕ ಚಕ್ಷು ಮೂಲಕ, ಜ್ಞಾನ ಚಕ್ಷು ಮೂಲಕ ನೀವೇನು ನೋಡಬಾರ್ದು ಅಂದಿರೋ ಅದನ್ನೇ ನೋಡ್ತಾ ಇರ್ತೀರಿ. ಕಿವಿ ಮುಚ್ಚಿದ್ರು ಅದೇ ಶಬ್ದಗಳನ್ನೇ ಕೇಳ್ತಾ ಇರ್ತೀರಿ. ನೀವು ಬಾಯಿ ಮುಚ್ಚಿದ್ರು ನಿಮ್ಮ ಮನಸ್ಸು ಅದೇ ಮಾತುಗಳನ್ನ ಮಾನಸಿಕವಾಗಿ ಆಡ್ತಾ ಇರ್ತದೆ. ಹಾಗೆ ನಮ್ಮ ಹಿರಿಯನು ಹೇಳಿದ್ರು, ಏನನ್ನೂ ನಿಗ್ರಹಿಸಬೇಡಪ್ಪ, ನಿಗ್ರಹಿಸ್ಲಿಕ್ಕೆ ಹೋಗ್ಬೇಡ, ಅದನ್ನು ಗೆಲ್ಲಬೇಕು. ಗೆಲ್ಲೋದು ಅಂದ್ರೆ ಹೇಗೆ? ಅದಕ್ಕೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೊಡಬೇಕು, ಬೇರೆ ರೀತಿಯ ಕಾರ್ಯಗಳನ್ನು ಕೊಡಬೇಕು. ಹಾಗೆ ಕೊಟ್ಟಾಗ ಮನಸ್ಸು ಆ ಕಡೆಗೆ ಡೈವರ್ಟ್ ಆಗ್ತದೆ. ಹಾಗೆ ಡೈವರ್ಟ್ ಆಗುವಂಥದ್ದೇ ಸಂಸ್ಕಾರ ಅಂತ. ಇನ್ನು ಸಂಸ್ಕಾರ ಹೀನ ಆದರೆ ಈ ಕೆಟ್ಟ ಯೋಚನೆಗಳನ್ನೇ ಮಾಡ್ತಾ ಇರ್ತದೆ ಮನಸ್ಸು. ಅದಕ್ಕೆ ಸಂಸ್ಕಾರ ಕೊಡೋಕೆ ಶುರು ಮಾಡಿದ್ರೆ ಮನಸ್ಸು ಒಳ್ಳೆ ಯೋಚನೆ ಮಾಡೋ ಹಾಗೆ ಮಾಡಬಹುದು. ಯೋಚನೆನೇ ಮಾಡದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಮನಸ್ಸಿನ ಕೆಲಸ ಯೋಚನೆ ಮಾಡೋದು. ನೀವು ಯೋಚನೆ ಇಲ್ದ ಹಾಗೆ ಮಾಡ್ತೀನಿ ಅಂತ ಹೋದಾಗ ಸಿಗ ಹಾಕೊಳ್ತೀರಿ ಮತ್ತು ಅದರಿಂದಾಗಿ ಅನಾಹುತಗಳೇ ಜಾಸ್ತಿ. ಮನಸ್ಸು ಬ್ಲಾಸ್ಟ್ ಆಗೋಕ್ಕೆ ಶುರು ಆಗ್ತದೆ, ಕೂಗಾಡೋಕ್ಕೆ ಶುರು ಮಾಡ್ತದೆ. ಅದಕ್ಕೆ ಸರಿಯಾದ ಸಂಸ್ಕಾರ ಕೊಟ್ಟರೆ, ಸರಿಯಾದ ರೀತಿಯಲ್ಲಿ ಅದಕ್ಕೆ ಹೇಳೋಕ್ಕೆ ಶುರು ಮಾಡಿದರೆ, ಪ್ರತಿನಿತ್ಯ ಅದಕ್ಕೆ ಅಭ್ಯಾಸ ಶುರು ಮಾಡಿದರೆ ನೀವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ಹಾಗಾಗಿ ಮನಸ್ಸಿನಿಂದ, ನಮ್ಮ ಹಳ್ಳಿನಲ್ಲೂ ಹೇಳ್ತಾರೆ, ಮನಸ್ಸಿದ್ರೆ ಮಾರ್ಗ, ಮನಸ್ಸೇ ಮಹಾದೇವ, ಈ ತರ ಶಬ್ದಗಳನ್ನು ಹೇಳ್ತಾರೆ. ಅದು ಸುಮ್ಮನೆ ಹೇಳಿದ ಮಾತುಗಳಲ್ಲ, ಮನಸ್ಸಿನ ಶಕ್ತಿ ಅಂತದ್ದು. ಅದನ್ನ ಹೇಗೆಗೂ ವಿನಿಯೋಗಿಸಬೇಡ, ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಿನ್ನ ಜೀವನವನ್ನೇ ನಿನಗೆ ಬೇಕಾದಂತೆ ಕಟ್ಕೋಬಹುದು ಅನ್ನೋದನ್ನ ಇವತ್ತಲ್ಲ, ಸಾವಿರಾರು ವರ್ಷಗಳಿಂದ ಎಲ್ಲ ಋಷಿಗಳನ್ನ ನೋಡಿದ್ರೆ, ಅವ್ರ ಜೀವನ ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ಹಿಂದಿನವರು ಋಷಿಗಳು ಅವರ ಜೀವನವನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಈಗ ತಾನೇ ಹೇಳಿದ್ರಲ್ಲ. ನಿಮ್ಮ ಮೇಲೆ ಪ್ರಭಾವ ಬೀರಿರುವಂಥ ನಮ್ಮ ಈ ಸಂಸ್ಕೃತಿಯ ಸಾಧಕರು ಯಾರು? ಅದು ಸಾಕಷ್ಟು ಜನ. ವಿಶೇಷವಾಗಿ ನಮಗೆ ಹೆಚ್ಚು ಅವಾಗವಾಗ ಪ್ರಭಾವ ಬೀರಿದ್ದವರು ಅಂದರೆ ವಿಶ್ವಾಮಿತ್ರರು. ಅಷ್ಟು ಸಾಮಾನ್ಯರಿದ್ದವರು ಬ್ರಹ್ಮರ್ಷಿ ಆದರು ಅನ್ನೋದನ್ನು ನೋಡಿದಾಗ ನಮಗೆ ಬಹಳ ಹಿಂದಿನಿಂದ ಅವಾಗವಾಗ ಬೀರ್ತಾರೆ. ಆದರೆ ನನಗೆ ಮಾನಸಿಕವಾಗಿ ಯಾವಾಗಲೂ ಮನಸ್ಸಿನಲ್ಲಿ ಕೂತವ್ರು ಯಾರು ಅಂದರೆ ಶಂಕರರು. ಮತ್ತು ಅವರ ಕೃತಿಗಳು, ನಾವು ಏನೂ ಅಲ್ಲ, ನಾವೇನು ಹೆಚ್ಚು ಓದಿದವರಲ್ಲ, ಹೆಚ್ಚು ತಿಳಿದವರಲ್ಲ, ತುಂಬ ಹೋಗಿ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದವರಲ್ಲ. ಆ ಶಂಕರರ ಸಣ್ಣ ಸಣ್ಣ ಕೃತಿಗಳು, ಅವರ ಹಾಡುಗಳು, ವಿಶೇಷವಾಗಿ ಭಜಗೋವಿಂದಮ್ಮೆ ಹೇಳಿ ಅಥವಾ ನಿರ್ವಾಣ ಷಟ್ಕ, ಈ ರೀತಿಯ ಸಣ್ಣ ಸಣ್ಣ ಕೃತಿಗಳು, ಅದನ್ನು ಓದಿದಾಗ, ಅದನ್ನು ಅವಾಗವಾಗ ಮನನ ಮಾಡಿದಾಗ ನಮಗೇ ಗೊತ್ತಿಲ್ಲದೆ ಅವರ ಪ್ರಭಾವ, ಅವರ ಜ್ಞಾನ ನಮ್ಮ ಮೇಲೆ ಬೀರ್ಲಿಕ್ಕೆ ಶುರುವಾಯಿತು. ಹಾಗಾಗಿ ತುಂಬ ಜನ ಇದ್ದಾರೆ. ವಸಿಷ್ಠರಿರ್ಬೋದು, ವಿಶೇಷವಾಗಿ ವಿಶ್ವಾಮಿತ್ರರಿರ್ಬೋದು. ಮತ್ತು ಅದಾದ ನಂತರವಂತೂ ಯಾವಾಗಲೂ ನನ್ನ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು ಅಂದರೆ ಶಂಕರರು ಮತ್ತು ಅವರ ಕೃತಿಗಳು. ಹಾಗಾಗಿ ನಾವು ಅವರನ್ನೇ ನಮ್ಮ ಮಾನಸಿಕ ಗುರು, ಇನ್ಯಾರ ಅವಶ್ಯಕತೆ ಇಲ್ಲ ನಮಗೆ. ಅವರ ಕೃತಿಯೇ ನಮಗೆ ದೊಡ್ಡ ಜ್ಞಾನ ಭಂಡಾರ, ಅವರ ವಾಕ್ಯಗಳೇ ನನಗೆ ಆದರ್ಶ ಆಗಿರೋದ್ರಿಂದಾಗಿ ಅವರನ್ನೇ ನಾವು ಮಾನಸಿಕ ಗುರು ಅಂತ ಸ್ವೀಕಾರ ಮಾಡಿದ್ವಿ. ನಿಮ್ಮ ಉಪಾಸನಾ ಫೌಂಡೇಶನ್ನಲ್ಲಿ ಯಾವ ಯಾವ ರೀತಿಯ ಶಿಬಿರಗಳನ್ನು ಏರ್ಪಡಿಸ್ತೀರಿ? ನೋಡಿ, ನಾವು ಪ್ರಾರಂಭದಿಂದ ನಮ್ಮ ಜೀವನವೂ ನಡಿಬೇಕು,
ಅನ್ನೋ ಕಾರಣಕ್ಕೆ ಯೋಗಾಸನವನ್ನ ಹೇಳಕ್ ಶುರು ಮಾಡಿದ್ದು. ಅದಕ್ಕೊಂದು ಹೆಸರಿಟ್ಟು ಕ್ರಿಯಾತ್ಮಕ ಯೋಗ ಶಿಬಿರ ಅಂತ ಹೇಳಿ. ಯಾಕೆಂದ್ರೆ ನಾನು ಕಲ್ತದ್ದು ಕೂಡ ಕ್ರಿಯಾತ್ಮಕ ಯೋಗಾಸನಗಳು ಅನ್ನೋ ಒಂದು ಸಣ್ಣ ಪುಸ್ತಕ ಇಟ್ಕೊಂಡು ಅದನ್ನ ನೋಡಿ ಕಲಿಯಕ್ ಶುರು ಮಾಡಿದೆ. ಹಾಗಾಗಿ ಅದರ ಹೆಸರಿನಲ್ಲಿ ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕ್ರಿಯಾತ್ಮಕ ಯೋಗ ಶಿಬಿರ ಅಂತ ಶುರು ಮಾಡಿದ್ದು. ಹೀಗೆ ಶುರು ಮಾಡ್ತಾ ಮಾಡ್ತಾ ಜನಗಳಿಗೆ ಇವತ್ತು 1 ಗಂಟೆ 2 ಗಂಟೆ ಆಸನಾಭ್ಯಾಸ ಮಾಡಿ ಅಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಬೇರೆಯ ಸುಲಭ ಮಾರ್ಗಗಳು ಯಾವುದು ಮತ್ತು ಹೆಚ್ಚು ಪ್ರಭಾವ ಬೀರಬಹುದು ಯಾವುದು ಅಂತ ನನ್ನನ್ನು ನಾನೇ ವಿಶ್ಲೇಷಣೆಗೆ ಒಳಪಡಿಸ್ಕೊಂಡಾಗ ತುಂಬಾ ಮಾರ್ಗಗಳು ಧ್ಯಾನದ ಮೂಲಕ ಅಥವಾ ನನ್ನ ಅಧ್ಯಯನದ ಮೂಲಕ ಗೊತ್ತಾಯ್ತು. ಹಾಗೆ ಗೊತ್ತಾದದ್ರಲ್ಲಿ ಒಂದು ಮನೋಶಕ್ತಿ, ಅಂದ್ರೆ ಮನಸ್ಸನ್ನೇ ಇಟ್ಟು ನಮ್ಮ ಶಾಸ್ತ್ರಗಳು ಹೇಳ್ತವೆ. ಇವತ್ತೇನಾಗ್ಬಿಟ್ಟಿದೆ, ನಮ್ಮ ದೇಶದವರೇ ಪಾಶ್ಚಿಮಾತ್ಯರು ಹೇಳದಂತ ಲಾ ಆಫ್ ಅಟ್ರಾಕ್ಷನ್ ಬೇರೆ ಬೇರೆಯ ಶಬ್ದಗಳನ್ನ ಇನ್ಯಾವುದೋ ದೇಶದವರು ಹೇಳಿದ್ರು, ಇದನ್ನ ಹೀಗೆ ಮಾಡಿ ಅಂತ ಹೇಳ್ಕೊಡಕ್ ಶುರು ಮಾಡಿದ್ರು. ನಾವು ಭಗವದ್ಗೀತೆ ಓದಿದಾಗ, ಅಷ್ಟವಕ್ರ ಗೀತಾ ಓದಿದಾಗ, ಅವಧೂತ ಗೀತಾ ನೋಡಿದಾಗ, ಯೋಗ ವಾಸಿಷ್ಠ ನೋಡಿದಾಗ ಮನಸ್ಸಿನ ಬಗ್ಗೆ ಎಷ್ಟೊಂದು ವಿಷಯ ಹೇಳಿದ್ದಾರೆ. ಮನಸ್ಸಿದ್ರೆ ಮಾರ್ಗ ಅನ್ನೋದನ್ನ ನಮ್ಮ ಸಾಮಾನ್ಯ ಮನುಷ್ಯನಿಗೂ ಗೊತ್ತು, ಹಳ್ಳಿ ಹುಡುಗನಿಗೂ ಗೊತ್ತು. ಇದೇ ವಿಷಯಗಳನ್ನ ಅಷ್ಟವಕ್ರ ಗೀತಾ ಇರ್ಬೋದು, ಈ ತರ ಸಾಕಷ್ಟು ಗ್ರಂಥಗಳಲ್ಲಿ ಹೇಳಿದ್ದಾರೆ. ನಾವು ಇದನ್ನು ಬಿಟ್ಟು ನಾವ್ಯಾಕೆ ವಿದೇಶದವ್ರು ನೋಡ್ತಾ ಇದ್ದೀವಿ? ನಮ್ಮಲ್ಲೇ ಇದೆಯಲ್ಲ ಸಂಕಲ್ಪ ಅಂದ್ರೇನು, ಅದನ್ನ ಹೇಗೆ ಉಪಯೋಗಿಸಬೇಕು ಅಂತ ಪದೇ ಪದೇ ಹೇಳಿದ್ದಾರೆ. ಇಷ್ಟು ಇದ್ರೂ ಕೂಡ ನಾವ್ಯಾಕೆ ಪ್ರತಿ ಬಾರಿ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಇಟ್ಕೊಂಡು ವಿದೇಶದವ್ರು ನೋಡ್ತೀವಿ? ಹಾಗಾಗಿ ನಾವೇನು ಯೋಚನೆ ಮಾಡಿದ್ವೋ, ಮನೋಶಕ್ತಿ ಅನ್ನೋದನ್ನ ಇಟ್ಕೊಂಡು ನಮ್ಮ ಶಾಸ್ತ್ರಗಳು, ನಮ್ಮ ಸಂಪ್ರದಾಯ, ನಮ್ಮ ಋಷಿ ಪರಂಪರೆ ಏನು ಹೇಳಿತ್ತು ಅದನ್ನ ಬಳಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು, ವಿಲ್ ಪವರ್ ಜಾಸ್ತಿ ಮಾಡಿಕೊಂಡು, ನಮ್ಮ ಇಚ್ಛಾಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ನಮ್ಮ ಜೀವನದ ಗುರಿ ಹೇಗೆ ಮುಟ್ಟಬಹುದು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಮನೋಶಕ್ತಿ ಅನ್ನುವಂಥ ಶಿಬಿರ ಮಾಡಿದ್ವು. ಅದನ್ನೇ ಮುಂದುವರೆದ ಭಾಗವಾಗಿ ಯೋಗಾಭ್ಯಾಸದಲ್ಲಿ ಯೋಗ ನಿದ್ರೆ ಅನ್ನೋದು ಒಂದು ದೊಡ್ಡ ಸಾಧನ. ನಮ್ಮ ಯೋಗ ಹಿಂದಿನ ಶಾಸ್ತ್ರಜ್ಞರುಗಳು ಏನು ಹೇಳ್ತಾರೆ ಅಂದರೆ, ಸಮಾಧಿಗೆ ಅದನ್ನ ಕೀಲಿಕೈ ಅಂತ ಹೇಳ್ತಾರೆ. ನೀವು ಸಮಾಧಿ ಹೊಂದಬೇಕಾದ್ರೆ ಯೋಗ ನಿದ್ರೆ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ. ಅದನ್ನೇ ಚೆನ್ನಾಗಿ ಇವತ್ತಿನ ಮಾಡರ್ನ್ ಸೈಕಾಲಜಿ ಮತ್ತು ನಮ್ಮ ಪೂರ್ವಿಕರು ಹೇಳಿದಂಥ ಯೋಗ ನಿದ್ರೆ ಎರಡನ್ನೂ ಬಳಸಿ ಸಂಮೋಹನ ತಂತ್ರ ಅನ್ನುವಂಥ ಮನಸ್ಸಿನ ಇನ್ನೊಂದು ಭಾಗ ಉನ್ನತವಾದ ಸಾಧನೆಗೆ ಬಳಸಿದ್ದು. ಇದೆಲ್ಲವನ್ನು ಮೀರದಂತೆ ಶಕ್ತಿಕ್ರಿಯಾ ಅನ್ನುವಂಥ ನಮ್ಮೊಳಗಿರುವಂಥ ಶಕ್ತಿ, ಆ ಅಗಾಧವಾದ ಶಕ್ತಿಯನ್ನ ಜಾಗೃತಿ ಮಾಡಿಕೊಳ್ಳೋದಕ್ಕೆ, ಅದರ ಬಗ್ಗೆ ನಮ್ಮಲ್ಲಿ ಮೂಢತನಗಳೇ ಹೆಚ್ಚು ತುಂಬಿಟ್ಟಿದ್ದಾರೆ. ತುಂಬಾ ಜ್ಞಾನಿಗಳು ಅಂತ ಅನ್ಸ್ಕೊಂಡಂತವ್ರೆ ಆ ವಿಷಯ ಮಾತಾಡೋದಕ್ಕೆ ಹೆದರುತ್ತಾರೆ. ಕುಂಡಲಿನಿ ಇರ್ಬೋದು, ಈ ಸಾಧನೆಗೆ ಸಂಬಂಧಪಟ್ಟ ಹಾಗೆ. ಇದೆಲ್ಲನ್ನೂ ಹೊರಗೆ ತರಬೇಕು ಅನ್ನೋದಕ್ಕೋಸ್ಕರ ಶಕ್ತಿ ಕ್ರಿಯಾ ಅನ್ನುವಂಥ ಶಿಬಿರ. ಹೀಗೆ ಸುಮಾರು ಒಂದು 7-8 ರೀತಿಯ ಮನಸ್ಸಿನ, ಆತ್ಮದ, ದೇಹದ ಉನ್ನತಿಗೆ, ಆರೋಗ್ಯಕ್ಕೆ ಏನೆಲ್ಲ ಮಾಡಬಹುದು ಆ ರೀತಿಯ 8-10 ಶಿಬಿರಗಳನ್ನು ಇದುವರೆಗೆ ಒಂದಷ್ಟು ಡಿಸೈನ್ ಮಾಡಿ ಜನಕ್ಕೆ ಕೊಡ್ತಾ ಇದ್ದೀವಿ.